ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಎಸ್. ಗೋಪಾಲ್. ಮರುತ್ತ ದುಃಖದಿಂದ ಬರುತ್ತಿರುವಾಗ ನಾರದರನ್ನ ಕಂಡ. ಆಗ ನಾರದರು, ಯಾಕಪ್ಪ ದುಃಖದಿಂದ ಕೂಡಿದ್ದೀಯಾ, ಏನು ಚಿಂತೆ ಎಂದು ಕೇಳಿದಾಗ ಮರುತ್ತ ಹೇಳ್ತಾನೆ, ಏನು ಹೇಳಲಿ ನಾರದರೆ, ಅಶ್ವಮೇಧ ಯಾಗ ಮಾಡಬೇಕು ಎಂಬ ಆಸೆಯಿಂದ ಬೃಹಸ್ಪತಿಗಳನ್ನು ಆಚಾರ್ಯತ್ವ ವಹಿಸಿಕೊಳ್ಳಲು ಕೇಳೋದಕ್ಕೆ ಹೋಗಿದ್ದೆ. ಅವರು ಕೂಡ ಮೊದಲು ಒಪ್ಪಿದರು. ಆದರೆ ಇಂದ್ರನ ಮಾತು ಕೇಳಿಬಿಟ್ಟು ಮನುಷ್ಯರಿಗೆ ನಾನು ಆಚಾರ್ಯತ್ವವನ್ನು ವಹಿಸಿಕೊಳ್ಳೋದಿಲ್ಲ, ಯಜ್ಞವನ್ನು ಮಾಡಿಸೋದಿಲ್ಲ ಅಂತೇಳಿ ನಿರಾಕರಿಸಿಬಿಟ್ಟು ಅವಮಾನ ಮಾಡಿದರು ಎಂದು ಹೇಳಿಬಿಟ್ಟು ಬಹಳ ದುಃಖ ಉಂಟಾಗಿದೆ. ಯಾಗ ಮಾಡಬೇಕು ಅನ್ನತಕ್ಕಂತಹ ಆಸೆ ನಂದಿ ಹೋಯ್ತೆ. ಇನ್ನು ನಾನು ನಗರ ಪ್ರವೇಶ ಮಾಡೋದಿಲ್ಲ, ರಾಜಧಾನಿಗೆ ಹೋಗೋಲ್ಲ, ಕಾಡಿಗೆ ಹೋಗಿ ತಪಸ್ಸು ಮಾಡಿ ಪರಮ ಪದವಿಯನ್ನು ಪಡೀತೇನೆ ಎಂದ ಮರುತ್ತ. ಆಗ ಆತನನ್ನ ಸಂತೈಸಿಬಿಟ್ಟು ನಾರದರು ಹೇಳ್ತಾರೆ, ಜನಪ ನಿನಗೆಚ್ಚರಿಪೆನ್, ಆದಿಯೊಳ್ ಪಂಕಜಾಸನನ ಮಾನಸ ಪುತ್ರನಾದನ್, ಅಂಗಿರನ್ ಅವನತನುಜರ್ ಬೃಹಸ್ಪತಿಯುಂ ಇನ್ನೋರ್ವ ಸಂವರ್ತನೆಂಬವಂ ಬಳಿಕವರ್ಗೆ ದಿನ ದಿನಕ್ಕೆ ದಾಯಾದ ಮತ್ಸರಂ ಪೆರ್ಚುತಿರೇ, ಮನೆ ವಾಳ್ತೆಯೊಳ್ ಪಸುಗಯಂ ಕುಡದೆ ಗುರುತಗುಳ್ದು ಅನುಜನಂ ಪೊರೆಮಡಿಸೆ, ಕಾಶಿಯೊಳ್ ಪೋಗಿರ್ಪನ್ ಆತನ್ ಅವಧೂತನಾಗಿ. ಮರುತ್ ಮಹಾರಾಜ ಕೇಳು, ಆದಿಯಲ್ಲಿ ಬ್ರಹ್ಮನ ಮಾನಸ ಪುತ್ರರಾದ ಅಂಗೀರನಿಗೆ ಬೃಹಸ್ಪತಿ ಸಂವರ್ತರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಅವರಿಬ್ಬರಿಗೂ ದಾಯಾದಿ ಮತ್ಸರ ದಿನ ದಿನಕ್ಕೂ ಬೆಳೆಯಿತು. ಬೃಹಸ್ಪತಿಯು ಸಂವರ್ತನಿಗೆ ಆಸ್ತಿಯಲ್ಲಿ ಭಾಗವನ್ನೇ ಕೊಡದೆ ಮನೆಯಿಂದ ಹೊರಹಾಕಿದ. ಸಂವರ್ತ ಅವಧೂತನಾಗಿ ಈಗ ಕಾಶಿಯಲ್ಲಿದ್ದಾನೆ. ನೋಡು, ನಿನ್ನ ಯಾಗ ನಡೆಯಬೇಕಾದರೆ ಸಂವರ್ತನನ್ನ ಹಿಡಿ, ಬಿಡಬೇಡ ಅವನ್ನ ಎಂದರು ನಾರದರು. ಹಾಗೆಯೇ ಮುಂದುವರಿದು, ಆತನಂಬರಿಸಿದೊಡೆ ಯಜ್ಞಮಾದ ಪುದು ನಿನಗೆ ಏತಕಿನ್ನೆಣಿಕೆ ನಡೆ ಕಾಶಿಕಾ ಪಟ್ಟಣದೊಳ ತಪೋನಿಧಿ ನಿನ್ನ ಕಣ್ಗೆ ಗೋಚರಿಸದಿರೇ, ಪೊಳಲ ಪೆರ್ಬಾಗಿಲೊಳಗೆ ಘಾತಿಯಾಗಿರ್ದ ಪೆಣನಂಬಿಸುಡಿಸು, ಅದನ್ ಅಖಿಲ ಜಾತಿಗಳ್ ತುಳಿದುಕೊಂಡೆಡೆಯಾಡುತ್ತಿರ್ಪವು, ಅವಧೂತನಾಗಿರ್ದ ಅವಂ ಕಂಡು ತೊಲಗಿದೊಡೆ ಇದು ಬೆಂಬಿಡದೆ ಪೋಗೆಂದನು. ನೋಡು ಮರುತ್ತ, ಸಂವರ್ತನನ್ನ ನೀನು ಆಚಾರ್ಯನನ್ನಾಗಿ ಸ್ವೀಕರಿಸಿದರೆ ನಿನ್ನ ಯಜ್ಞ ನಡೆಯಿತೆಂದೇ ತಿಳಿ. ನೋಡು, ಕಾಶಿಪಟ್ಟಣದಲ್ಲಿ ಆ ತಪೋನಿಧಿ ಯಾರಿಗೂ ಕಾಣದಂತೆ ತಿರುಗುತ್ತಿರುತ್ತಾನೆ. ನೀನು ಆ ಪಟ್ಟಣದ ಹೊರಬಾಗಿಲಿನಲ್ಲಿ
ಭತ್ತದ ಹೊಟ್ಟನ್ನು ಹಾಕ್ಸು. ಪೆಣ ಕುಣಪ ಅಂದರೆ ಭತ್ತದ ಹೊಟ್ಟು ಅಂತ ಕೆಲವು ಜನ ಅರ್ಥವನ್ನು ಹೇಳ್ತಾರೆ. ಹಾಗಾಗಿ ಪಟ್ಟಣದ ಹೊರಬಾಗಿಲಿನಲ್ಲಿ ಭತ್ತದ ಹೊಟ್ಟನ್ನು ಹಾಕ್ಸು. ಎಲ್ಲರೂ ಅದನ್ನು ತುಳಿದುಕೊಂಡೇ ತಿರುಗುತ್ತಿರ್ತಾರೆ. ಅವಧೂತ ಸಂವರ್ತ ಅದನ್ನು ಕಂಡು ತೊಲಗಿ ಬೇರೆ ಕಡೆಗೆ ಹೋಗ್ತಾನೆ. ಆಗ ನೀನು ಅವನ ಬೆನ್ನು ಹತ್ತೋಗು. ಅವನು ಹೋದಲ್ಲಿ ಹೋಗು, ಹೊಕ್ಕಲ್ಲಿ ಹೊಕ್ಕು, ಪೊಕ್ಕಲ್ಲಿ ಪೊಕ್ಕು. ಪೊಕ್ಕಲ್ಲಿ ಪಕ್ಕು ಬೆಂಬಿಡದೆ ನೀಂಬರೆ ಕಂಡು ಸಿಕ್ಕಿದೆ ತಣದೆಂದು ಬೈದಪಂ ಪೊಯ್ದಪಂ ಮುಕ್ಕುಳಿಸಿ ಮೇಲುಗುಳ್ದಪನ್ ಏನನಾದಡಂ ಮಾಡುವಂ ನೀನದಕ್ಕೆ ಹೆಕ್ಕಳಿಸಿ ಹಿಮ್ಮೆಟ್ಟದಿದ್ದೊಡೆ ಆರೊರೆದರೆ ನಿಕ್ಕೆಯಂಪೇಳೆಂದ ಅವಂ ಕೇಳ್ದೊಡೆ ಎನ್ನನ್ ಇದಿರಿಕ್ಕಿ ನಾರದ ನರುಪಿತಾಂ ಕಿಚ್ಚಿನೊಳ್ ಬಿದ್ದನೆಂದು ಸಿರ್ಪೋಗೆಂದನು. ಮರುತ ಆ ಸಂವರ್ತ ಅವನು ಹೋದಲ್ಲಿ ಹೋಗು, ಬೆನ್ನು ಬಿಡದೆ ಹಿಂಬಾಲಿಸು. ಇದೆಂತ ಪ್ರಾರಬ್ಧ ಎಂದು ನಿನ್ನನ್ನು ಬೈತಾನೆ, ಹೊಡಿತಾನೆ, ಬಾಯಿ ಮುಕ್ಕಳಿಸಿ ನಿನ್ನ ಮೇಲೆ ಉಗೀತಾನೆ, ಏನಾದರೂ ಮಾಡ್ತಾನೆ. ಆದರೂ ನೀನು ಅಂಜದೆ, ಅಳುಕದೆ, ಬೇಸರಿಸದೆ ಸಂತೋಷದಿಂದ ಹಿಂಬಾಲಿಸು. ಏನು ಮಾಡಿದ್ರೂ ಬಿಡಬೇಡ. ಆಮೇಲೆ ಅವನು ನಿನ್ನ ಹತ್ರ ಹೋಯ್ ನಾನಿಲ್ಲಿರುವುದನ್ನ ನಿನಗೆ ಯಾರೋ ತಿಳಿಸಿದ್ರು ಎಂದು ಕೇಳ್ತಾನೆ. ಆಗೇನು ಹೇಳ್ತೀಯ? ಹೇಳ್ತೇನೆ, ನಾರದ್ರು ಹೇಳಿದ್ರು ಎಂದು ಹೇಳ್ತೇನೆ ಎಂದ ಮರುತ್ತ. ಆಗ ನಾರದ್ರು ಹೇಳ್ತಾರೆ, ಹಾಗೇನಾದ್ರೂ ಹೇಳಿಯ? ಆಮೇಲೆ ನಾನು ಇಲ್ಲ, ನಾರದ್ರು ಇನ್ನಿಲ್ಲ ಲೋಕದಲ್ಲಿ, ಆಗಿಬಿಡತ್ತಪ್ಪ. ಆದ್ದರಿಂದ ನೀನೇನು ಹೇಳಬೇಕು ಗೊತ್ತೇನಪ್ಪ? ಆಗ ನೀನು ನಾನು ಬರುವಾಗ ನಾರದ್ರು ಸಿಕ್ಕಿಬಿಟ್ಟು ಇದನ್ನ ತಿಳಿಸಿಬಿಟ್ರು. ಆಮೇಲೆ ನಾರದರು ಉರಿಯಲ್ಲಿ ಬಿದ್ದು ಸತ್ತರು ಎಂದು ಹೇಳು ಎಂದರು. ಆಗ ಹರ್ಷಿತನಾದ ಮರುತ್ತ ನಾರದನ ಬುದ್ಧಿಯಂ ಕೇಳ್ದು ಸಂತೋಷದಿಂ ಭೂರಮಣನ್ ಅಲ್ಲಿಂದೆ ಬೀಳ್ಕೊಂಡು ಶಶಿಮೌಳಿ ತಾರಕ ಬ್ರಹ್ಮೋಪದೇಶದಿಂ ಪ್ರಾಣಿಗಳ್ ಆತ್ಮಸಾಯುಜ್ಯಮೀವ ಭೂರಿ ದುರಿತಂಗಳಂ ಕಂಡ ಮಾತ್ರದೊಳೆ ಸಂಹಾರಮಂ ಮಾಳ್ಪ ನಿಖಿಲ ಪ್ರಳಯ ಬಾಧೆಗಳ್ ದೂರಮೆನಿಪ ವಿಮುಕ್ತ ಕಾಶಿಗೈತಂದು ವಿಶ್ವೇಶಂಗೆ ಪೊಡಮಟ್ಟನು. ನಾರದರ ಬುದ್ಧಿಯನ್ನ, ಅವರ ಯುಕ್ತಿಯನ್ನ ಕೇಳಿಬಿಟ್ಟು ಮರುತ್ತನು ಸಂತೋಷದಿಂದ ಶಿವ ತಾರಕ ಮಂತ್ರೋಪದೇಶದಿಂದ ಮೃತರಾದವರೆಲ್ಲರಿಗೂ ಕೂಡ ಮುಕ್ತಿಯನ್ನ ಕರುಣಿಸುವ, ಹಾಗೆಯೇ ಕಂಡ ಮಾತ್ರದಿಂದಲೇ ಸಮಸ್ತ ಪಾಪಗಳನ್ನು ನಿವಾರಿಸುವ, ಪ್ರಳಯ ಬಾಧೆಗಳಿಗೆ ದೂರವಿರುವ ಅವಿಮುಕ್ತ ಕ್ಷೇತ್ರ ಎಂಬ ಹಿರಿಮೆಯನ್ನ ಹೊಂದಿರತಕ್ಕಂತಹ ಕಾಶಿ ಕ್ಷೇತ್ರಕ್ಕೆ ಬಂದು ವಿಶ್ವೇಶ್ವರನ ದರ್ಶನ ಮಾಡಿ ನಮಸ್ಕರಿಸಿದ. ಆಮೇಲೆ ಮರುತ್ತ ಏನು ಮಾಡಿದ? ಬಳಿಕಲ್ಲಿ ನಾರದಂ ಪೇಳ್ದಂತೆ ಭೂವರಂ ಪೊಳಲ ಪೆರ್ಬಾಗಿಲ್ಗೆ ಕುಣಪಮಂ ತಂದಿರಿಸಲ್ ಉಳಿಯದೆಡೆಯಾಡುತ್ತಿರ್ದುದು ಜನಂ ಕಂಡು
ಸಂವರ್ತನತ್ತಲೆ ತೊಲಗಲು ಬಳಿಬಿಡಿದು ಪೋದೊಡೆ ಅವನೀಶನಂಬೈದು ಪೊಯ್ದು ಅಳಲಿಸಿ ಕನಲ್ದು ಉಳ್ದೋಕರಿಸಿ ನೂಕಲು ಅದಗಳು ಕದಿರ್ದೊಡೆ ತಾನದಾರೆಂದು ಬಂದೆ ನೀನೆಂದು ನೃಪನಂ ಕೇಳ್ದನು. ಮರುತ್ತನು ಆ ನಗರದ ಮಹಾದ್ವಾರದ ಬಳಿ ಭತ್ತದ ತೌಡನ್ನ ತಂದು ಹಾಕಿದ. ಎಲ್ಲರೂ ಅದನ್ನ ತುಳಿದುಕೊಂಡೇ ಓಡಾಡ್ತಿದ್ರು. ಆ ದಾರಿಯಲ್ಲಿ ಬಂದ ಸಂವರ್ತ ಅದನ್ನು ತುಳಿಯದೆ ಬೇರೆ ಕಡೆಗೆ ಹೋದ. ಮರುತ್ತನು ಕೂಡಲೇ ಅವನ ಹಿಂದೆಯೇ ಹೋದ. ಆಗ ಸಂವರ್ತನು ಮರುತ್ತನನ್ನ ಬೈದ, ಹೊಡೆದ, ಹಿಂಸೆ ಪಡಿಸಿದ, ಓಕರಿಸಿದ, ಅವನ ಮೇಲೆ ಉಗುಳಿದ, ನೂಕಿದ. ಆದರೂ ಅವನನ್ನು ಹಿಂಬಾಲಿಸುವುದನ್ನ ಬಿಡಲಿಲ್ಲ ಮರುತ್ತ. ಆಗ ಸಂವರ್ತ, ಯಾರೋ ನೀನು, ನಾನು ಯಾರೆಂದು ತಿಳಿದುಬಿಟ್ಟು ನನ್ನ ಬೆನ್ನ ಹಿಂದೆ ಬರುತ್ತಿರುವೆ ಎಂದು ಕೇಳಿದ. ಅದಕ್ಕೆ ಮರುತ್ತ ಹೇಳುತ್ತಾನೆ, ಸುರಪುರೋಹಿತನ್ ಅನುಜನ್ ಅಂಗಿರನ ಸೂನು ಮುನಿವರ ಮೌಳಿ ಸಂವರ್ತನೆಂದರಿದು ಬಂದು ನಿನ್ನಿರವಂ ಪರೀಕ್ಷಿಸಿದನೆಂದು ನೃಪನು ಸಿರಲ್ ಅವರಾರ್ ನಿನಗೆ ಪೇಳ್ದರೆನಲು ಪರಮರ್ಷಿ ನಾರದಂ ತನಗೊರೆದು ಕೂಡೆ ತಾನುರಿಯೊಳ್ ಪ್ರವೇಶಿಸಿದನೆನೆ ತಾಪಸಂ ತಿಳಿದು ಕರುಣದಿಂದ ಏತಕೈ ತಂದೆ ನೀನಾರ್ ಎನ್ನೊಳಹ ಕಜ್ಜಂ ಏನೆಂದನು. ಆಗ ಮರುತ್ತ ರಾಜ ಹೇಳ್ತಾನೆ, ನೀನು ದೇವತೆಗಳ ಪುರೋಹಿತನಾದ ಬೃಹಸ್ಪತಿಯ ತಮ್ಮ, ಮುನಿಶ್ರೇಷ್ಠನಾದ ಅಂಗೀರನ ಮಗ. ಮುನಿಶ್ರೇಷ್ಠರಲ್ಲಿ ಅಗ್ರಗಣ್ಯನಾದ ಸಂವರ್ತ ನೀನೆಂದು ತಿಳಿಯಲು ನಾನು ಈ ರೀತಿ ಪರೀಕ್ಷಿಸಬೇಕಾಯಿತು. ಕ್ಷಮಿಸಿ ಎಂದು ಮರುತ್ತನು ತಿಳಿಸಿ ನಮಸ್ಕರಿಸಲು, ಸರಿ, ಇದನ್ನ ನಿನಗೆ ತಿಳಿಸಿದವರಾರು ಎಂದು ಪ್ರಶ್ನಿಸಿದ ಸಂವರ್ತ. ಆಗ ಮರುತ್ತ ಹೇಳುತ್ತಾನೆ, ನಾರದ ಮಹರ್ಷಿಯು ನನಗೆ ಇದನ್ನು ತಿಳಿಸಿ ಉರಿಯಲ್ಲಿ ಹಾರಿದ ಎಂದು ಮರುತ್ತ ಉತ್ತರಿಸಿದ. ಆಗ ನಾರದರ ಬುದ್ಧಿಯನ್ನ ಕಂಡು ನಗುತ್ತಾ, ಹಾಗೆಯೇ ಮರುತ್ತನನ್ನ ಕಂಡು ಕರುಣದಿಂದ ಸಂವರ್ತ ಕೇಳ್ತಾನೆ, ನೀನು ಯಾರು, ನನ್ನ ಬಳಿಗೇಕೆ ಬಂದೆ, ನನ್ನಿಂದ ಆಗಬೇಕಾದ ಕಾರ್ಯ ಏನು ಎಂದು. ಅದಕ್ಕೆ ಮರುತ್ತ ಹೇಳ್ತಾನೆ, ನಾನು ಮರುತ್ತ. ಆದೊಡೆ ಮರುತ್ತನ್ ಆನ್ ಆವಿಕ್ಷಿ ನೃಪಸುತಂ ಮೇದಿನಿಯೊಳ್ ಎನಗೆ ಹಯಮೇಧಮಂ ಮಾಡಿಸೆಂದಾದರಿಸಿ ನಿಮ್ಮಣ್ಣನಂ ಕೇಳ್ದೊಡೆ ಆತಂ ತಿರಸ್ಕರಿಸಿದೊಡೆ ನಿನ್ನನು ಆ ದೇವ ಮುನಿ ಪೇಳ್ದೊಡೆ ಐತಂದೆನು ಎನ್ನಧ್ವರೋದಯಕ್ಕೆ ನೀನಲ್ಲದೆ ಅನ್ಯರಂ ಕಾಣೆನು ಎಂದು ಆ ದಿನಪಕುಲದರಸನ್
ಅಂದು ಸಂವರ್ತನಂ ಬೇಳಿಕೊಳಲಿಂತೆಂದನು. ನಾನು ಮರುತ್ತ ಆವಿಕ್ಷಿರಾಜನ ಮಗ. ಅಶ್ವಮೇಧ ಯಾಗವನ್ನು ಮಾಡಿಸೆಂದು ನಿಮ್ಮ ಅಣ್ಣ ಬೃಹಸ್ಪತಿಯನ್ನ ಕೇಳಿಕೊಂಡೆ. ಮೊದಲು ಒಪ್ಕೊಂಡವನು ಇಂದ್ರನಿಗೆ ಹೆದರಿ ಆಮೇಲೆ ತಿರಸ್ಕರಿಸಿದ. ಖಿನ್ನನಾದ ನನಗೆ ನಾರದರು ನಿನ್ನ ಬಳಿ ಹೋಗಲು ಹೇಳಿದರು. ಹಾಗಾಗಿ ನಿನ್ನ ಬಳಿಗೆ ಬಂದೆ. ನೀನಲ್ಲದೆ ನನಗೆ ಬೇರೆ ಯಾರು ಗತಿ ಇಲ್ಲ ಸ್ವಾಮಿ. ನೀನೇ ಆಚಾರ್ಯತ್ವವನ್ನು ವಹಿಸಿಕೊಂಡು ಅಶ್ವಮೇಧವನ್ನು ನಡೆಸಿಕೊಡಬೇಕು ಎಂದು ಮರುತ್ತನು ಬೇಡಿಕೊಂಡ. ಅದಕ್ಕೆ ಸಂವರ್ತ ಲೇಸಾದುದು. ಲೇಸಾದುದೆಲೆ ರಾಯ, ನಿನ್ನ ಯಜ್ಞಕ್ಕೆ ತಾನು ಓಸರಿಸುವವನಲ್ಲ. ಪುರುಡಿಂ ಮಮಗ್ರಜಂ ವಾಸವನ ಮುಖದಿಂದೊಡಂಬಡಿಸಿ ಮುಖಕ್ಕೆ ತಾನಧ್ಯಕ್ಷನಪ್ಪೆನೆಂದು ಆಶಯಿಂ ಕೇಳ್ದೊಡೆ ಏಗೈವೆ ನೀಂ ಪೇಳೆನಲು ಭೂಸುರನ ಕೊಂದಗತಿ ತನಗಹುದು. ನಿಮ್ಮಂ ಪ್ರಯಾಸದಿಂ ಬಿಟ್ಟೊಡೆ ಎಂದರಸಂ ಪ್ರತಿಜ್ಞೆಯಂ ಮಾಡಲ್ ಅವನಿಂತೆಂದನು. ರಾಜ, ಒಳ್ಳೆಯದಾಯ್ತು. ನಿನಗೆ ಯಾಗವನ್ನು ಮಾಡಿಸಲು ನಾನು ಹಿಂಜರಿಯೋದಿಲ್ಲ. ಆದರೆ ನನ್ನಣ್ಣ ಹೊಟ್ಟೆಗಿಚ್ಚಿನಿಂದ ಇಂದ್ರನನ್ನು ಒಪ್ಪಿಸಿ ಯಜ್ಞಕ್ಕೆ ತಾನು ಆಚಾರ್ಯನಾಗುವನೆಂದು ಹೇಳಿದರೆ ನೀನೇನು ಮಾಡುವೆ ಎಂದು ಸಂವರ್ತ ಪ್ರಶ್ನಿಸಿದ. ಅದಕ್ಕೆ ಮರುತ್ತ, ನಿಮ್ಮನ್ನ ಆಚಾರ್ಯತ್ವದಿಂದ ಕೈಬಿಟ್ಟರೆ ನನಗೆ ಬ್ರಹ್ಮಹತ್ಯಾ ಪಾತಕ ಬರಲಿ, ನಾನೆಂದೂ ಹಾಗೆ ಮಾಡಲಾರೆ ಎಂದು ಪ್ರತಿಜ್ಞೆ ಮಾಡಿದ. ಆಗ ಸಂವರ್ತ ನುಡಿದ, ಆಯಿತು. ಯಾಜಕಂ ತಾನಪೆನು ಅಧ್ವರಕ್ಕೆ ಯಾಜಕಂ ತಾನಪೆನು ನೀನಿನ್ನು ರಾಜಿಪ ಹಿಮಾಲಯದೊಳ್ಯಸೆವ ರಜತಾದ್ರಿಯೊಳ್ ತೇಜೋಮಯಂ ಸದಾ ಶಿವನಿರ್ಪನ್ ಆತನ ಪದಾಬ್ಜಮಂ ಪೋಗಿ ಕಂಡು ಪೂಜೆಗೈದೊಡೆ ಕನಕರಾಶಿಗಳ ನಿತ್ತಪಂ ಮೂಜಗಂ ತಣಿವಂತೆ ವರಮಖಂ ನಡೆವುದು ಎನಲ್ ಆ ಜನಪನ್ ಅಲ್ಲಿಗೈ ತಂದು ಗಿರಿಜೇಶನಂ ಪ್ರಾರ್ಥಿಸಿದನ್ ಆರ್ತಿಯಿಂದೇ. ನಾನು ಯಜ್ಞಕ್ಕೆ ಆಚಾರ್ಯನಾಗುತ್ತೇನೆ. ನೀನು ರಜತಗಿರಿಗೆ ಹೋಗು. ಅಲ್ಲಿ ತೇಜೋಮಯನಾದ ಸದಾಶಿವನಿದ್ದಾನೆ. ಅವನ ಪಾದ ಕಮಲಗಳನ್ನು ಪೂಜಿಸಿದರೆ ಬಂಗಾರದ ರಾಶಿಯನ್ನೇ ಕೊಡುತ್ತಾನೆ ನಮ್ಮ ಶಿವ. ನೋಡು, ಸದಾಶಿವನ ಅನುಗ್ರಹದಿಂದ 3 ಲೋಕಗಳು ತೃಪ್ತಿಯಾಗುವಂತೆ ಯಾಗ ನಡೆಯುತ್ತದೆ. ನೀನೇನು ಚಿಂತಿಸಬೇಡ ಎಂದು ಸಂವರ್ತ ನುಡಿಯುತ್ತಾನೆ. ಒಬ್ಬ ಭಕ್ತ ವಿಚಿತ್ರ ಚರಿತನಾದ ಆ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ. ಭಿಕ್ಷುಕೋಪಿ ಸಕಲೇಪ್ಸಿತ ದಾತ ಪ್ರೇತಭೂಮಿ ನಿಲಯೋಪಿ ಪವಿತ್ರ ಭೂತಮಿತ್ರಮಪಿ ಯೋ ಅಭಯಸತ್ರಿ ತಂ ವಿಚಿತ್ರ ಚರಿತಂ ಶಿವಮೀರೆ. ಆ ಶಿವ ತಾನೇ ಭಿಕ್ಷುಕ. ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷಾಟನೆಯನ್ನು ಮಾಡ್ತಾನೆ. ಆದರೆ ಯಾರು ತನ್ನ ಭಕ್ತರೋ ಅವರಿಗೆ ಅವರ ಇಷ್ಟಾರ್ಥಗಳೆಲ್ಲವನ್ನೂ ನೀಡುವ ದಾತಾರನಾಗಿದ್ದಾನೆ, ದಾನಿಯಾಗಿದ್ದಾನೆ. ಹಾಗೆಯೇ ಸ್ಮಶಾನ ಭೂಮಿಯಲ್ಲಿದ್ದರೂ ಕೂಡ ಪರಮ ಪಾವನನಾದ ಗಂಗಾಧರನಾಗಿದ್ದಾನೆ. ಭೂತಗಳೊಡನೆ ಸಂಗಡ ಇದ್ರೂ ಕೂಡ ಅವನು ಅಭಯವನ್ನ ನೀಡುವವನಾಗಿದ್ದಾನೆ.
ಅಂತಹ ವಿಚಿತ್ರ ಚರಿತನಾದ ಶಿವ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಎಂದು ಒಬ್ಬ ಭಕ್ತ ಪ್ರಾರ್ಥನೆ ಮಾಡ್ತಾನೆ. ಅದರಂತೆ ಸಂವರ್ತನು ಈ ರೀತಿ ಆ ಶಿವನನ್ನು ಪ್ರಾರ್ಥಿಸು ಎಂದಾಗ ಅದರಂತೆ ಮರುತ್ತನು ರಜತಗಿರಿಗೆ ಬಂದು ಶಿವನನ್ನ ಪರಮ ಪ್ರೀತಿಯಿಂದ ಆರಾಧಿಸಿದ. ಹಾಗೆಯೇ ತರುಣೆಂದು ಮೌಳಿಯಂ ಪ್ರಾರ್ಥಿಸಿದೊಡೆ ಇತ್ತನ್ ಅತಿ ಕರುಣದಿಂದ ಅಪರಿಮಿತ ವಸ್ತುವಂ ಬಳಿಕ ಹಿಮಗಿರಿ ತಟದೊಳ್ ಆ ನೃಪಂ ಕಟ್ಟಿಸಿದನ್ ಅಧ್ವರದ ಶಾಲೆಯಂ ಕನಕದಿಂದೇ ವರವೈದಿಕ ಪ್ರಮಾಣದೊಳ್ ಅಂದು ವಿಪ್ರರಂ ಕರೆಸಿ ಸಂವರ್ತನಂ ಕೂಡಿಕೊಂಡು ಉತ್ಸವದೊಳ್ ಅರಸಂ ಮಹಾಕ್ರತು ಪ್ರಾರಂಭದೊಳ್ ಮೆರೆದನ್ ಐಶ್ವರ್ಯ ವಿಭವದಿಂದೇ. ಆಗ ಮರುತ್ತ ಶಿವಸ್ತುತಿಗಳಿಂದ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸದಾಶಿವಾಯ ಸರ್ವೇಶ್ವರಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಈ ರೀತಿ ಶಿವಸ್ತುತಿಗಳಿಂದ ಬಾಲೇಂದುಧರನಾದ ಪರಶಿವನನ್ನ ಮರುತ್ತನು ಪ್ರಾರ್ಥಿಸಲು ಭಕ್ತವತ್ಸಲನಾದ ಶಂಕರ ಬಂದು ಆತನಿಗೆ ಅಪರಿಮಿತವಾದ ವಸ್ತುಗಳನ್ನು ಧನ ಕನಕಗಳನ್ನು ಕೊಡ್ತಾನೆ. ಹಾಗೆಯೇ ಶಿವನನ್ನ ಬೀಳ್ಕೊಂಡು ಮರುತ್ತ ಹಿಮಾಲಯದ ತಪ್ಪಲಿನಲ್ಲಿ ವೇದೋಕ್ತ ಪ್ರಮಾಣದಲ್ಲಿ ಬಂಗಾರದ ಇಟ್ಟಿಗೆಗಳಿಂದ ಯಾಗಶಾಲೆಯನ್ನ ನಿರ್ಮಾಣ ಮಾಡಿಸ್ತಾನೆ. ಹಾಗೆಯೇ ಬ್ರಾಹ್ಮಣರನ್ನ ಕರೆಸಿಕೊಂಡು ಸಂವರ್ತರ ಆಚಾರ್ಯತ್ವದಲ್ಲಿ ಯಜ್ಞ ದೀಕ್ಷಿತನಾಗಿ ಅಶ್ವಮೇಧ ಯಾಗಾರಂಭ ಮಾಡಿಯೇ ಬಿಟ್ಟ ಮರುತ್ತ. ಈ ವರ್ತಮಾನ 3 ಲೋಕಗಳಲ್ಲೂ ಕೂಡ ಹರಡಿತು. ಆಗ ಬೃಹಸ್ಪತಿ ಕೇಳ್ದಂ ಬೃಹಸ್ಪತಿ ಮರುತ್ತನ ಮಖೋದಯವ ತಾಳ್ದನು ಅತಿ ಚಿಂತೆಯೊಳ್ ಮುಂದೆ ಧನವಂತನಾಗಿ ಬಾಳ್ದಪಂ ಸಂವರ್ತನೆಂಬ ಪುರುಡಿಂ ದುಬ್ಬೆಗಂಬಟ್ಟು ದಿವಿಜಪತಿಗೆ ಪೇಳ್ದೊಡೆ ಅವನ್ ಅಗ್ನಿಯಂ ಕಳುಪಿದೊಡೆ ದೀಕ್ಷಯಂ ತಾಳ್ದು ಯಸವ ಭೂಪ ನೆಡೆಗೈ ತಂದು ವೃತ್ರನಂ ಸೀಳ್ದವಂ ತನ್ನೊಳಾಡಿದ ಮಾತನ್ ಇಂತೆಂದು ವಿವರಿಸಿದನ ಕೃಷಾನು. ಆಗ ದೇವಗುರು ಬೃಹಸ್ಪತಿ ತನ್ನ ತಮ್ಮ ಸಂವರ್ತ ಮರುತ್ತನ ಅಶ್ವಮೇಧ ಯಾಗಕ್ಕೆ ಆಚಾರ್ಯತ್ವವನ್ನ ವಹಿಸಿಕೊಂಡಿದ್ದಾನೆ. ಪರಮ ವೈಭವದಿಂದ ಯಾಗಾರಂಭವಾಗಿದೆ ಎಂಬುದನ್ನು ಕೇಳಿ ತನ್ನ ತಮ್ಮ ಸಂವರ್ತ ಮುಂದೆ ಮಹಾಧನಿಕನಾಗಿ ಮೆರೆಯುತ್ತಾನೆ ಎಂಬ ಹೊಟ್ಟೆಗಿಚ್ಚಿನಿಂದ ಇಂದ್ರನ ಬಳಿ ಬಂದು ಈ ಯಾಗಕ್ಕೆ ನಾನೇ ಆಚಾರ್ಯನಾಗುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ದೇವೇಂದ್ರ ಆಗ ಅಗ್ನಿಯನ್ನು ಕರೆದು ಮರುತ್ತನಲ್ಲಿಗೆ ತನ್ನ ದೂತನಾಗಿ ಕಳಿಸುತ್ತಾನೆ. ಅಗ್ನಿಯು ಮರುತ್ತನ ಸಮೀಪ ಬಂದು ವೃತ್ರಾಸುರನನ್ನು ಕೊಂದ ಇಂದ್ರನು ಹೇಳಿದ ಮಾತನ್ನ ಹೇಳುತ್ತಾನೆ. ಮರುತ್ತ ರಾಜ ಕೇಳು. ರಾಯ ಕೇಳು ಇಂದ್ರನಾಡಿದ ಮಾತನ್ ವರವೆನು ಆನಿ ಯಜ್ಞಮಂ ಬೃಹಸ್ಪತಿಯ ಕೈಂ ತೊಡಗಿಸು ಆಯಸಂಬಟ್ಟು
ಕೊಟ್ಟು ಸಂವರ್ತನಂ ವರಿಸಬೇಡ ಎನ್ನಾಜ್ಞೆಯಂ ಮೀರ್ದೊಡೆ ವಾಯದಿಂದ ಧ್ವರಂ ಕಿಡುವಂತೆ ಮಾಡುವೆನು ಅಪಾಯಮಂ ನಿನಗೆಂದು ಪೇಳ್ದಂ ಸುರಪನೆಂಬ ವಾಯು ಸಖನಂ ನೋಡಿ ನಸು ನಗುತೆ ವಿನಯದಿಂ ಭೂಪಾಲ ನಿಂತೆಂದನು. ರಾಜ ಮರುತ್ತ, ನಾನು ಅಗ್ನಿ, ಇಂದ್ರನ ದೂತ. ಇವು ಇಂದ್ರನು ಆಡಿದ ಮಾತುಗಳಪ್ಪ, ನನ್ನದಲ್ಲಪ್ಪ. ನೀನು ಕೋಪಿಸ್ಕೊಳ್ಬೇಡ. ಇದು ಇಂದ್ರ ಹೇಳಿರ್ತಕ್ಕಂತಹ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ರಾಜ, ನೀನು ನಿಮ್ಮ ಕುಲಗುರು ಬೃಹಸ್ಪತಿಯಿಂದ ಯಜ್ಞವನ್ನ ಮಾಡಿಸು. ವೃಥಾ ಪ್ರಯಾಸದಿಂದ ಸಂವರ್ತನನ್ನ ಒಪ್ಕೊಳ್ಬೇಡ. ನನ್ನ ಆಜ್ಞೆಯನ್ನ ಮೀರಿದರೆ ಯಜ್ಞವು ಕೆಡುವಂತೆ ಅಪಾಯವನ್ನುಂಟು ಮಾಡುತ್ತೇನೆ ಎಂದು ಇಂದ್ರ ಹೇಳಿ ಕಳಿಸಿದ್ದಾನೆ ಎಂದು ಅಗ್ನಿಯು ಈ ಮಾತನ್ನ ಮರುತ್ತನಿಗೆ ವಿನಯದಿಂದಲೇ ಹೇಳಿದ. ಆಗ ಮರುತ್ತ, ಎಲೈ ಅಗ್ನಿಯೇ, ಗುರುವೇ ಕುಲಗುರುವೇ ಎಂದು ಮೊದಲೇ ನಾಂಪೋಗಿ ವಿಸ್ತರದಿಂದ ಮಾಡಿ ಸಧ್ವರವನೆಂದಾಡಿದೊಡೆ ನರಯಾಜನ ಕೊಲ್ಲೆನೆಂದ ಬಳಿಕ ಐಸಲೇ ಸಂವರ್ತನಂ ಮಖಕ್ಕೆ ಸಂವರ್ತನಂ ಮಖಕ್ಕೆ ವರಿಸಿದೆನ್ ಅಸತ್ಯಮಂ ನುಡಿಯಲಂಜುವೆನು ಇನ್ನು ತುರಗಮೇಧಂ ನಡೆಯದೊಡೆ ಮಾಡಲಿ ಎಂದು ಭೂವರನ್ ಅಗ್ನಿಯಂ ಬೇಡುಕೊಳ್ಳುತ್ತಿರಲು ಕಂಡು ಮುಳಿದ ಮುನಿಪನ್ ನಿಂತೆಂದನು. ಎಲೈ ಅಗ್ನಿಯೇ, ನಾನು ಮೊದಲು ದೇವಗುರು ಬೃಹಸ್ಪತಿಯ ಬಳಿ ಹೋಗಿ, ನೀವು ನಮ್ಮ ಕುಲಗುರುಗಳು, ನೀವು ಯಜ್ಞ ಮಾಡಿಸಿ ಎಂದು ಬೇಡಿಕೊಂಡೆ. ಆದರೆ ಇಂದ್ರನ ಮಾತು ಕೇಳಿಕೊಂಡು ಮನುಷ್ಯರಿಗೆ ನಾನು ಯಜ್ಞ ಮಾಡಿಸುವುದಿಲ್ಲ ಎಂದು ಹೇಳಿದ್ದರಿಂದ ಸಂವರ್ತನನ್ನ ಆಚಾರ್ಯನನ್ನಾಗಿ ಸ್ವೀಕರಿಸಿದೆ. ನಾನೆಂದೂ ಕೂಡ ಸುಳ್ಳು ಹೇಳಲಾರೆ. ಆದರೆ ಕೇಳು ಅಗ್ನಿ, ಒಂದು ಪಕ್ಷ ಯಾಗ ಕೆಟ್ಟರೂ ಯಾಗ ನಡೆಯದೇ ಇದ್ದರೂ ಬೇಡ, ಯಾವುದೇ ಕಾರಣಕ್ಕೂ ಸಂವರ್ತನನ್ನ ನಾನು ಬಿಡಲಾರೆ, ಬೇರೆ ಆಚಾರ್ಯರನ್ನ ಮಾಡಿಕೊಳ್ಳಲಾರೆ ಎಂದ ಮರುತ್ತ. ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಎಸ್. ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.